ಏನು ಮಾಡ್ತಾ ಇದೀಯ ಫಾತಿಮಾ? ನೀನು ಮಂಡಿ ನೋವು ಅಂತಿದ್ದಲ್ಲ. ಮಂಡಿ ನೋವಲ್ಲ, ಮತ್ತೆ ಎಂತ ನೋವು? ದೇಹದಲ್ಲಿರುವ ಬ್ಯಾಕ್ಟೀರಿಯಾ. ಒಟ್ನಲ್ಲಿ ಮಂಡಿ ನೋವು ಅಂದಿರೋಕ್ಕೆ ತಾನೇ ಇದನ್ನ ಮಾಡ್ಕೊಡ್ತಾ ಇರೋದಾನು. ಮತ್ತೆ ಆಗುತ್ತೆ ದೇಹದಲ್ಲಿ ಬ್ಯಾಕ್ಟೀರಿಯಾ ಕಡಿಮೆ ಮಾಡಿ ಗುಡ್ ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡಕ್ಕೆ ಸಹಾಯ ಮಾಡುತ್ತೆ. ಏನೋ ಉಳ್ಳಪ್ಪ ನನಗೆ ಗೊತ್ತಿಲ್ಲ. ಪಿಂಕ್ ಸಾಲ್ಟ್ ಇದು. ಆಮೇಲೆ ಉಪ್ಪು ಹಾಕ್ಬಿಟ್ಟಿಲ್ಲ, ಹೋಯ್ತು ಹಂಗೆ ಹಾಕಂಗಿಲ್ಲ. ಪಿಂಕ್ ಸಾಲ್ಟೇ ಹಾಕ್ಬೇಕು ಅದಕ್ಕೆ. ಅರಿಶಿನ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಏನೇನು ಹಾಕಿದ್ದೀನಿ ಗೊತ್ತಾ? ಸೋಂಪು, ಹೊಂಕಾಳು, ಆಮೇಲೆ ಮೆಂತ್ಯ, ಪಿಂಕ್ ಸಾಲ್ಟು, ಅರಿಶಿನ ಪುಡಿ ಅಷ್ಟೇ, ಇನ್ನೇನು ಹಾಕಿಲ್ಲ ಇದಕ್ಕೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಪೌಡ್ರ್ ಥರ ಮಾಡ್ಕೊಂಡು ಅದಕ್ಕೆ ನಾನು ತೋರಿಸ್ತೀನಿ. ನಾನು ಅದು ನಮ್ಮ ದೇಹದಲ್ಲಿ ಏನಾರ ಟಾಕ್ಸಿನ್ ಇರುತ್ತಲ್ಲ ಅದನ್ನೆಲ್ಲ ಹೊರಗೆ ಹಾಕಬೇಕು ಅಂದರೆ, ಕೆಟ್ಟು ಟಾಕ್ಸಿನ್ ಇರುತ್ತಲ್ಲ ಅದನ್ನೆಲ್ಲ ಹೊರಗೆ ಹಾಕಬೇಕು ಅಂದರೆ ಈ ಥರ ಮಾಡ್ಕೊಂಡು ಇದ್ರ ಲೇಪ್ ಥರ ಮಾಡ್ಕೋಬೇಕು. ಅಂದರೆ ನುಣ್ಣಗೆ ಇದನ್ನು ಮಾಡ್ಕೋಬೇಕು. ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ತುಂಬ ಬಿಸಿಯಾಗಿತ್ತಂತು, ಸ್ವಲ್ಪ ಬಿಸಿಯಾದರೆ ಸಾಕು. ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಈರುಳ್ಳಿ ತಗೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಚ್ಚಬೇಕು ಕಾಲಿನ ಪಾದಕ್ಕೆ. ಅದನ್ನು ಇಡೀ ರಾತ್ರಿ ಇಟ್ಕೋಬೇಕು. ಬೆಳಗ್ಗೆ ನೋಡಿದ್ರೆ ಅದು ಕಪ್ಪಾಗಿರುತ್ತೆ. ಅಲ್ಲಿಗೆ ನಮ್ಮದು ಬ್ಯಾಡ್ ಕ್ಯಾಫ್ರಿನೋ ಬ್ಯಾಕ್ಟೀರಿಯಾ ಹೋಗಿದೆ ಅಂತ ಅರ್ಥ. ಅಲ್ಲಿಗೆ ಸಾಕು, ಬಿಸಿಯಾಗಿದೆ. ದೇಹದಲ್ಲಿರುವ ನೋವು ಎಲ್ಲ ಕಡಿಮೆ ಆಗುತ್ತೆ. ಮಂಡಿ ನೋವು, ಮೂಳೆ ಇಲ್ಲೆಲ್ಲ ನೋವು ಬರುತ್ತಲ್ಲ ಜಾಯಿಂಟಲ್ಲಿ, ಆಮೇಲೆ ಮಂಡಿ ನೋವು ಬರುತ್ತಾ, ಅದನ್ನೆಲ್ಲ ಕಡಿಮೆ ಆಗುತ್ತೆ. ಅದು ಸಾಕು ಇಷ್ಟು. ಆಮೇಲೆ ವೈಟ್ ಉಪ್ಪು ಹಾಕ್ಬಿಡ್ರಿ, ಪಿಂಕ್ ಸಾಲ್ಟೇ ಹಾಕ್ಬೇಕು ಇದಕ್ಕೆ. ಈ ಥರ ಕಟ್ ಮಾಡ್ಕೋಬೇಕು ಇದನ್ನು. ಈರುಳ್ಳಿ ಈ ಥರ ತೆಳ್ಳಿ ಕುಯ್ಕೋಬೇಕಂತೆ. ಈ ಥರ ಮಲಗಬೇಕಾದ್ರೆ ಮಾಡ್ಬೇಕು. ಇವೆಲ್ಲ ಫಸ್ಟೇ ಮಾಡೋಂಗಿಲ್ಲ. ನಾನು ಮಿಸ್ಸಾಗಿ ಈ ಥರ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಚಾಕು ಒಂದು ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು. ಕತ್ರಿ ಶಾರ್ಪ್ನೆಸ್ ಹೋಗಿದೆ. ಕುಯ್ಯಕ್ಕೆ ಬರ್ತಿಲ್ಲ. ಅದು ಕುಯ್ಯಕ್ಕೆ ಬರ್ತೈತೆ ಆದರೆ ಫುಲ್ ಮಂಡ ಆಗಿದೆ ಚಾಕು. ಬೆಳಗ್ಗೆ ಶಾರ್ಪ್ ಮಾಡ್ಕೊತೀವಿ. ಈ ಥರ ಮಾಡ್ಕೋಬೇಕು. ಓಯ್ ಶಕು, ನೋಡ್ರಿ ಹಾಕೊಂತಾರೆ ಇವರು. ಸಂಜನಾ ತುಂಬಾ ಒಳ್ಳೆಯವಳು. ಆ ಕಣ್ಣಿ ಸರಿ ಇಲ್ಲ. ಯಾಕೆ ಸುಮ್ಮನೆ? ಯಾರು ಒಳ್ಳೆಯವರು ಯಾಕೆ ಕೆಟ್ಟವರು ಅಂತ ನನಗಿಂತ ಇವ್ರುಗಳು ಚೆನ್ನಾಗಿ ಗೊತ್ತಾಗಬೇಕು. ಇವತ್ತೆಲ್ಲ ನಾಳೆ ಎಲ್ಲ ಅರ್ಥ ಆಗುತ್ತೆ. ನೀವು ಯೋಚನೆ ಮಾಡಬೇಕು. ನಮ್ಮ ನರಸಿಂಹನಿಂದಾಗಿ ಸಂಜನಾ ಹೊರಗಡೆ ಹೋಗೋ ಹಾಗಾಯ್ತು. ಆದ್ರೆ ಈಗ ನಿನ್ನಿಂದಾಗಿ ನನ್ನ ಸೊಸೆ ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾಳೆ. ನೀನು ತುಂಬಾ ಒಳ್ಳೆಯವಪ್ಪ. ನೀವು ಬನ್ನಿ ಬನ್ನಿ. ಸೇಮ್ ಇದೇ ಥರನೇ ಈ ಪೇಪರಿಗೆ ಹೆಂಗೆ ಮಾಡಿದ್ದೀರೋ ಹಂಗೆ ಆ ಪೇಪರಿಗೂ ಮಾಡಬೇಕು. ನನ್ನಿಂದ ಇವತ್ತು ಎರಡು ಗೊತ್ತಾಗಿರುತ್ತವೆ. ನಾನು ಫೇಲ್ ಆಗಿರೋ ಸತ್ಯ ಮತ್ತೆ ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರಲಿಲ್ಲ. ತಪ್ಪಲ್ಲ ನಂದೆ. ಅಯ್ಯೋ ಒಳ್ಳೇದಾಗಲಿ ಕಣಮ್ಮ. ಇದೇನಮ್ಮ ನರಸಿಂಹನ್ ಹೆಂಡತಿ ನಮ್ಮ ಅತ್ತಿಗೆ ಸೊಸೆನ ಆರತಿ ಮಾಡಿ ಒಳಗಡೆ ತಗೊಳ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನೀನ್ ಸೀರೆ ಒಂದು ಕಾಲಿಗೆ ಬಿಟ್ಟಿಯಲ್ಲ. ಬಿಡೆ, ಹೊರಗಡೆ ಬಂದಾಯ್ತಲ್ಲ, ಇಲ್ಲೇ ಆರತಿ ಮಾಡೋಣ. ಅಚ್ಚ ಕೆಮ್ಮಲ್ಲಿ ಮಲಮ ಅಷ್ಟಿದ್ದು ನೆನಪಾಗ್ತಾ ಇಲ್ಲ. ಮೈರಾಕಿ ನಿಮ್ಮ ಅದು ಸಂಜನಾ ಮತ್ತೆ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಅದಕ್ಕೆ ಮರಡಿ ಗೋಡಿಗೆ ಹಾಕಿ ಟೇಪ್ ಹಾಕೋಬೇಕು. ಟೇಪು ಸುತ್ಕೋಬೇಕು ಕಾಲಿಗೆ. ನಮ್ಮನೇಲಿ ಟೇಪ್ ಇರಲಿಲ್ಲ. ಒಂದು ಟೇಪ್ ತಗೊಬರ್ರಿ ಅಂದ್ರೆ ತಗೊಬಂದಿಲ್ಲ. ರಾತ್ರಿ 10 ಗಂಟೆ ಆಗೈತೆ ಅಂತ ಹೇಳಿ ಅದಕ್ಕೆ ಈ ಥರ ಸುತ್ಕೊತಾ ಇದ್ದಾರೆ. ನೀವು ಟೇಪ್ ಸುತ್ಕೊಳ್ಳಿ ಆಯಿತಾ. ಈ ಥರ ಪೇಪರ್ ಸುತ್ಕೋಬೇಡಿ, ಟೇಪ್ ಸುತ್ಕೊಳ್ಳಿ ನೀಟಾಗಿ. ಒಟ್ಟಿನಲ್ಲಿ ಕಾಲು ಮಂಡಿ ನೋವೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಕೈದು ಇದೇನೇನು ಮೊಣಕೈನೂ ಕಡಿಮೆ ಆಗುತ್ತೆ. ನೋವಿದ್ರೆ ಜಾಯಿಂಟ್ಸಲ್ಲೆಲ್ಲ ನೋವು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಅದೇ ತುಂಬ ಟೈಟಾಗಿ ಮಾಡ್ಕೊಬೇಡ್ರಿ. ಟೈಟಾಗಿ ಮಾಡ್ಕೊಂಡ್ರೆ ರಕ್ತ ಸಂಚಾರ ಆಗಬೇಕಲ್ಲ, ಅದಕ್ಕೋಸ್ಕರ.
ಬೆಳಗ್ಗೆ ತೋರಿಸ್ತಾರೆ ಅದನ್ನ ಯಾವ ಥರ ಆಗಿದೆ ಅಂತ ನಮ್ಮ ಮನೆ ತೋರಿಸ್ತೀಯಲ್ಲ. ತುಂಬ ಟೈಟಾಗಿ ಕಟ್ಕೊಬೇಡ, ಲೂಸ್ ಆಗಿರಲಿ. ರಾತ್ರಿನೇ ರಕ್ತ ಸಂಚಾರ ಜಾಸ್ತಿ ಆಗೋದು, ಅದರಲ್ಲೂ ಎಲ್ಲ ಫುಲ್ ಹೇಳಿ ಟೈಟ್ ಮಲ್ಲೇವನಪ್ಪ. ಅಲ್ವೇನಪ್ಪ? ಖಂಡಿತ ಅಕ್ಕ. ಹಾಕ್ಬೇಕಪ್ಪ, ನೀನ್ first ಸರಿ ಇಲ್ಲ. ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ಈ ಹುಡುಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಯಾವತ್ತೂ ಸುಳ್ಳು ಹೇಳಲ್ಲ ನೋಡು. ಇದೇ ರೀತಿ ಈ ಒಂದು ಕಾಲಿಗೆ ಹೆಂಗೆ ಮಾಡ್ಕೊಂಡಿದ್ದೀವೋ ಅದೇ ಥರ ಆ ಕಡೆ ಕಾಲಿಗೂ ಹಂಗೆ ಮಾಡ್ಕೋಬೇಕು. ಡಾನ್ಸ್ ಕರ್ನಾಟಕ ಡಾನ್ಸ್ ಸೂಪರ್ ಮಾಮ್ ಆಡಿಷನ್ಸ್ ಕರ್ನಾಟಕದ ಹರಿವು ವರಗ ಶಿವಮೊಗ್ಗ ವಿಜಯಪುರ ಪ್ರತಿಭಟನೆ ಮತ್ತು ಹೈಸ್ಕೂಲ್ ರಾಜಾಜಿನಗರ ಬಾಗಲಕೋಟೆ ರಸ್ತೆ ವಿಜಯಪುರ ಸ್ಟೇಜ್. ನೋಡಿ ಓಪನ್ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಹಂಗೆ ಇಟ್ಕೊಂಡು ಮಲ್ಕೋಬೇಕದು. ಹಿಂಗಾಗಿದೆ ನೋಡಿ, ಅದು ಕಪ್ಪಾಗಿದೆ. ಕಪ್ಪಾಗಿದೆ, ಇದು ಕಪ್ಪಾಗಿದೆ, ಅದು ಕಪ್ಪಾಗಿದೆ. ಕಾಲು ತೊಳ್ಕೊಬೇಕು.